ಮುಂಗಾರು ಅಧಿವೇಶನ ಶುರುವಾಗಿದೆ. ಅದರ ಸುದ್ದಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ನ ಆರಂಭಿಸ್ತಾ ಇದ್ದೀವಿ. ಇವತ್ತು ಸ್ಪೀಕರ್ ಆಯ್ಕೆ ಇತ್ತು, ವಿಧಾನಸಭೆಯ ಸ್ಪೀಕರ್ ಆಯ್ಕೆ ಇತ್ತು. GS ಪಾಟೀಲರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದು, ಸೊ ಅವಿರೋಧ ಆಯ್ಕೆ. ಬಿಜೆಪಿ ಶಾಸಕರ ಬಹಿಷ್ಕಾರ ಹಾಕಿದ್ರು. ಸ್ಪೀಕರ್ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸಾಂವಿಧಾನಿಕ ಮಾರ್ಗ ಅನುಸರಿಸಿಲ್ಲ. AICC ಲೆಟರ್ ಹೆಡ್ನಲ್ಲಿ ಹೆಸರು ಬರೆದು ಕಳಿಸಿದ್ದಾರೆ ಅಂತ ಬಿಜೆಪಿ ಬಹಿಷ್ಕರಿಸಿತ್ತು. ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ಮುಗಿದ ನಂತರ ಬಿಜೆಪಿ ಸದಸ್ಯರು ಸದನಕ್ಕೆ ಬಂದರು. ಸ್ಪೀಕರ್ ಪೀಠದ ಹತ್ರ GS ಪಾಟೀಲರನ್ನ ಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ವಿಪಕ್ಷ ನಾಯಕ R ಅಶೋಕ್ ಅವರು ಕರ್ಕೊಂಡು ಬಂದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ UT ಖಾದರ್ ಸ್ಪೀಕರ್ ಆಗಿದ್ರು. ಈಗ ಅವರು ಆರೋಗ್ಯ, ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಖಾತೆಯ ಸಚಿವರಾಗಿದ್ದಾರೆ. ಅವರ ಜಾಗಕ್ಕೆ GS ಪಾಟೀಲ್ರನ್ನ ಕರೆತರಲಾಗಿದೆ, ನೇಮಕ ಮಾಡಲಾಗಿದೆ, ಆಯ್ಕೆ ಮಾಡಲಾಗಿದೆ. GS ಪಾಟೀಲ್ ಅವರು ಅಶೋಕ್ ಅವರ ಕೈ ಕುಲುಕ್ತಾ ಸದನದ ಕಡೆ ನೋಡ್ತಾ ಇದ್ರು. ಮುಖ್ಯಮಂತ್ರಿಗಳು ಅವರ ತಲೆಯನ್ನ ಅಶೋಕ್ ಅವರ ಕಡೆ ತಿರುಗಿಸಿದ್ರು. ನೀವು ತಿರುಗಿಸಬಾರದು, ಅವರೇ ನೋಡಬೇಕು ಅಂತ ಸುನೀಲ್ ಕುಮಾರ್ ಅವರು ಅಂದ್ರು. ಸ್ಪೀಕರ್ ಪೀಠದ ಬಳಿ ನಡೆದಂತಹ ಸ್ವಾರಸ್ಯಕರ ಘಟನೆ ಇದು. ಹಂಗಾಮಿ ಸ್ಪೀಕರ್ ಆಗಿ ನೆನ್ನೆಯ ಕಲಾಪಗಳನ್ನು ನಡೆಸಿದವರು ಕೂಡ ಅಲ್ಲಿದ್ದಾರೆ. TB ಜಯಚಂದ್ರ ಅವರು. ತಲೆನೇ ಹಿಂಗೆ ತಿರ್ಸ್ಬಿಟ್ಟಿದ್ದೀನಿ. ಎಲ್ಲ ಸಮಾಧಾನ ನೀವು ತಿರುಗಿಸಬಾರ್ದು, ಅವರೇ ತಿರುಗಬೇಕು. ನೀವು ತಿರುಗಿಸಬಾರ್ದು, ಅವರೇ ತಿರುಗಬೇಕು. ನಿಮ್ದೆಲ್ಲ ಕೋಪರೇಷನ್ ತಲೆನೇ ಹಿಂಗೆ ತಿರ್ಸ್ಬಿಟ್ಟಿದ್ದೀನಿ. ಎಲ್ಲ ಸಮಾಧಾನ ನೀವು ತಿರುಗಿಸಬಾರ್ದು, ಅವರೇ ತಿರುಗಬೇಕು. ಇನ್ನೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಸಲೀಂ ಅಹಮ್ಮದ್ ಅವರು ಚುನಾವಣೆಯ ಮೂಲಕ ಆಯ್ಕೆಯಾದರು. 38 ವೋಟ್ ತಗೊಂಡ್ರು. NDA ಅಭ್ಯರ್ಥಿಯಾಗಿದ್ದ PH ಪೂಜಾರ್ 30 ವೋಟ್ ತಗೊಂಡ್ರು. ಈಗ ಶ್ರೀ ಸಲೀಂ ಅಹಮ್ಮದ್ ಅವರನ್ನ ಸಭಾಪತಿಯವರ ಸ್ಥಾನಕ್ಕೆ ಕರೆತರಲು ಕೋರುತ್ತೇನೆ. ಹೋಗ್ಬೇಕು. ಸಭಾ ನಡವಳಿಕೆ ಸರ್, ಸಭಾ ನಡವಳಿಕೆ. ನಾನು ಹೇಳಿದ್ದೀನಪ್ಪ, ನಿಮ್ಮ ಇಷ್ಟ. ಸಭಾ ನಡವಳಿಕೆ ಸರ್. ಬನ್ನಿ ಸರ್, ಬನ್ನಿ. ನೀವಿಲ್ಲ, ಅವ್ರು ಬಿಡಿ. ಪ್ರಸ್ತಾವ ಮಾಡಿರೋದಾರೆ. ಬನ್ನಿ ಸರ್, ಈಗ ಬನ್ನಿ. ನೀವು ಈ ಕಡೆ ಬನ್ನಿ ಸರ್. ಹಾ, ಬನ್ನಿ. ಅಷ್ಟೇ, ಓಕೆ. ಅಭಿನಂದನೆಗಳು ಸರ್. ಒಳ್ಳೆದಾಗಲಿ. ಶುಭವಾಗಲಿ. ಅಧ್ಯಕ್ಷರೇ, ಸಲೀಂ ಅಹಮ್ಮದ್ ಅವರಿಗೆ ಶುಭವಾಗಲಿ. ಬನ್ನಿ ಸರ್. ಥ್ಯಾಂಕ್ ಯು. ಈಗ ಮೊದಲಿಗೆ ಇವತ್ತಿನ
ಇವತ್ತಿನ ನೂತನವಾಗಿ ಥ್ಯಾಂಕ್ ಯು ಸರ್. ನಾವು 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ. 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಯಾರಿಗೂ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಸಭಾಪತಿಗಳಾಗಿದ್ದ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಭಾಪತಿ ಸ್ಥಾನದಿಂದ ಕೆಳಗಿಳಿದಾಗ ನೋವಾಗಿತ್ತು. ನೀವು ನಮ್ಮ ಜಿಲ್ಲೆಯವರು ಅಂತ ಮತ್ತೆ ನನಗೆ ಖುಷಿಯಾಗಿದೆ. ಬಸವರಾಜ ಹೊರಟ್ಟಿ ಅವರ ಮಾತಿದು. ಗುಣಮಟ್ಟದ ಸದನ ನಡೆಯಲಿ ಅಂತ ಹಾರೈಸಿದರು. ನೀವು ಸಭಾಪತಿಯಾಗಿ ಆರಿಸಿ ಬಂದಿದ್ದರಿಂದ ನಮಗೆ ತುಂಬ ಹೆಮ್ಮೆ ಅನಿಸಿದೆ ಮತ್ತು ಅಭಿಮಾನ ಅನಿಸಿದೆ. ಯಾಕಂದರೆ ನಮ್ಮ ಸಂಕನೂರವ್ರು ಹೇಳಿದಂಗೆ ನಮ್ಮ ಜಿಲ್ಲೆ ರೆಪ್ರೆಸೆಂಟ್ ಮಾಡ್ತೀರಿ ನೀವು. ಅದಕ್ಕೆ ನಾನು ಸಭಾಪತಿ ಸ್ಥಾನದ ಕೆಳಗಿಳಿದ ಸ್ವಲ್ಪ ನೋವಾಗಿತ್ತು. ನೀವು ಬಂದ್ರಿ ಮತ್ತು ನಮ್ಮ ಜಿಲ್ಲೆಯವರು ಬಂದು ಅಂತೇಳಿ ಸಮಾಧಾನ ಆಯಿತು. ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾನೇನು ತಿಳ್ಕೊಂಡಿದ್ದೆ, ನೀವು ಇನ್ನೂ ಭಾಳ ಸಣ್ಣವರು ತಿಳ್ಕೊಂಡಿದ್ದೆ. ನೀವು ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾಯ್ತು ನನಗೆ. ಈಗ 62 ವರ್ಷ ಗೊತ್ತಾಯ್ತು ನನಗೆ. ರವಿ ಅವರು ಹೇಳಿದರು ಸರ್ ಸಭಾಪತಿಗಳೇ, ಏನಂದ್ರೆ ಇತ್ತಿತ್ತಲಾಗಿ ಗುಣಮಟ್ಟ ಕಡಿಮೆ ಆಗ್ತಿದೆ ಸದನದ ಅನ್ನೋದನ್ನು ನಾನು 100ಕ್ಕೆ 100 ಅದನ್ನು ಒಪ್ತೀನಿ. ಭಾಳ ಸರಿ ನಾವು ಹೇಳಿದ್ದೇವೆ ಈ ಮಾತನ್ನು. ಇದು ಇವತ್ತಿನ ಗುಣಮಟ್ಟ ಕಡಿಮೆ ಆಗ್ತಿದ್ದೀವಿ ಸದನದಲ್ಲಿ ಅನ್ನೋದನ್ನು ನಾವೆಲ್ಲ ಒಪ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಲಾಸ್ಟ್ ಇದರಲ್ಲಿ 3 ದಿವಸ ಒಂದು ಯಾವುದೋ ಒಂದು ಸಣ್ಣ ಕಾರಣಕ್ಕೆ, ಅಂದರೆ ಹಿಂದಿನ ಸೆಷನ್ನಲ್ಲಿ ಒಂದು ಹನಿ ಟ್ಯಾಪ್ ಸಲುವಾಗಿ 3 ದಿವಸ ಸಮಯವನ್ನು ಕಳೆದಂಥದ್ದು ಇಲ್ಲ ಕೈ ಅನುಭವ ಇದೆ. ಹಂಗಾಗಬಾರ್ದು. ನಾವೆಲ್ಲರೂ ನಿಮಗೆ ಸಹಕಾರ ಕೊಡ್ತೀವಿ. ಸದನವನ್ನು ಉತ್ತಮವಾದಂಥ ರೀತಿ ನಡೆಸಿ ಎಷ್ಟೇ ಸಮಯ ಆಗಲಿ ಎಲ್ಲರಿಗೂ ಸಹಿತ ತಾವು ಸಮಯ ಕೊಡ್ತೀರಿ ಮತ್ತು ಸದನವನ್ನು ಸರಿಯಾಗಿ ನಡುತ್ತೀರಿ ಅನ್ನುವಂಥ ಸಂಪೂರ್ಣವಂಥ ಭರವಸೆ ನಮಗೆ ನನಗಿದೆ. PSI ಸಲುವಾಗಿ 5,000 ರೂಪಾಯಿ ಲಂಚ ತೊಗೊಂಡಾರ ಅಂತ ತಿಳ್ಕೊಂಡು ಹೇಳಿ ಚರ್ಚೆ ಆಗಿ ಗುಂಡೂರಾಯರು ಎಷ್ಟು ಹೇಳಿದ್ರು, ಕೈ ಮುಗಿದು ಹೇಳಿದ್ರು ಸಹಿತ ಇವ್ರು ಯಾರು ಕೇಳಿಲ್ಲ, ರಾಜೀನಾಮೆ ಕೊಡಿಸುವಂಥ ಪರಿಸ್ಥಿತಿ ನಿರ್ಮಾಣ. ಇನ್ನೊಬ್ಬರು ಇದೇ ಥರ ಮಾಡಿದ್ರು, ಯಾರನ್ನೂ ಹೊಡೆದಿದ್ರು. ಅವರು ಇಬ್ಬರು ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಂಥ ಸದನ. ಅಂದರೆ ಅಷ್ಟು ಸರಿ ಹೇಳೋದು ಬೇಡ ಅಂತ, ಅಷ್ಟು ಸದನ ಇಲ್ಲಿ ಭಾಳ ಉತ್ತಮವಾದಂಥ ರೀತಿಯಲ್ಲಿ ನಡ್ಕೊಂಡು ಬಂದಂಥ ಪರಿಸ್ಥಿತಿ. ಇವತ್ತು ಕಾಲ ಬದಲಾಗಿದೆ, ಜನ ಬದಲಾಗ್ಯಾರ, ಹೊಸದಾಗಿ ಆರಿಸಿ ಬರ್ತಾರೆ. ಅವರೆಲ್ಲರೂ ಏನಂದ್ರೆ ಈ ರೀತಿ ನಾವು ಅದನ್ನು ಈ ಸದನದ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿ ಇವತ್ತು ಸಭಾಪತಿ ಸ್ಥಾನದಿಂದ ಕೆಳಗಿಳಿದಿರುವ ಬಸವರಾಜ ಹೊರಟ್ಟಿ ಅವರ ಮಾತಿಗೆ ಪ್ರತಿಕ್ರಿಯಿಸುವಾಗ ಅಧಿಕಾರ ಶಾಶ್ವತ ಅಲ್ಲ ಅಂದರು ಮುಖ್ಯಮಂತ್ರಿ DK ಶಿವಕುಮಾರ್. ಬಹಳ ದಿನ ನಾನು ಈ ಸ್ಥಾನದಲ್ಲಿರಲ್ಲ, ನನಗೆ ವಾಸ್ತವ ಗೊತ್ತಿದೆ ಅಂದ್ರು. ವಿಧಾನ ಪರಿಷತ್ತಿನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಮಾತಿದ್ರು. ಜೈಲಿಗೆ ಹೋದ ತಕ್ಷಣ ನನ್ನ ರಾಜಕಾರಣ ಮುಗದೆ ಹೋಯ್ತಂದ್ರು. ಯಡಿಯೂರಪ್ಪ ಕೂಡ ಜೈಲಿಗೆ ಹೋಗಿ ಬಂದ್ರು. ಛಲವಾದಿ ನಾರಾಯಣಸ್ವಾಮಿ ಕಾಂಗ್ರೆಸ್ನಲ್ಲಿದ್ರು, ಈಗ ನಮಗೆ ಬೈತಾರೆ. ಹೊರಟ್ಟಿ ಅವರು ಎಲ್ಲ ಪಕ್ಷಗಳನ್ನ ನೋಡಿದ್ರು. ರಾಜಕಾರಣದಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ಮುಖ್ಯಮಂತ್ರಿಗಳ ಮಾತಿದು. ದಿಸ್ ಸಿಟಿ, ನಾನು ಈ ಅಧಿಕಾರ, ದಿಸ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ. ಐ ನೋ ದಿಸ್ ಇಟ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ. ಇದು ಜಾಸ್ತಿ ದಿನ ಅಧಿಕಾರ ಇರುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದರೆ ಈ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ ಅಲ್ವಾ. ನಾನು ಏನು ಬೇಕಾದ್ರೂ ಕರೀರಿ, CT ರವಿ ಏನು ಬೇಕಾದ್ರೂ ನನಗೆ ಬಿರುದು ಕೊಡ್ಲಿ, 1, 2, 3 ಬಿರುದು ಅಂತ ಸ್ಟಾರ್ ಕೊಡ್ಲಿ, ಇನ್ನೊಂದು ಏನಾದ್ರು ಬೇಕಾದ್ರೆ ಹೇಳಿ, ಎಲ್ಲ ಕೊಟ್ಟಿದ್ದಾರೆ. ಮಾಧ್ಯಮದವರು ನಮ್ಮನ್ನ ಟೀಕೆ ಮಾಡಲಿಲ್ಲ ಅಂತಂದ್ರೆ ನಾವು ಎಚ್ಚರಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಈ ಜೈಲು ನೋಡಿದೀವಿ, ಬೇಲು ನೋಡಿದೀವಿ. ನಾನು ಕಳ್ಸಿದ್ರು ಜೈಲ್ಗೆ, ನಾನು ಹೋದೆ. ನಾ ಜೈಲಿಂದ ಬೀಚೆ ಬಂದಾಗ ಜನ ಬಂದು ಓಹೋ ಇವನು ದೊಡ್ಡ ಸಾಧನೆ ಮಾಡಿ ಬಂದ್ಬಿಟ್ಟಿದ್ದಾನೆ ಅಂತ ಎಲ್ಲ ಟೀಕೆ ಮಾಡ್ತಾ ಇದ್ರು. ಪಾಪ ಯಡಿಯೂರಪ್ಪನವ್ರಿಗೂ ಕಳ್ಸಿದ್ರು, ಅವ್ರಿಗೂ ಜನ ಸ್ವೀಕಾರ ಮಾಡಿದ್ರು. ಬಟ್ ಗಾಡ್ ವಾಸ್ ಕೈಂಡ್. ಈ ರಾಜ್ಯದ ಪ್ರತಿಯೊಬ್ಬ ಜನ, ಪ್ರತಿಯೊಬ್ಬ ತಾಯಂದಿರು ಪಕ್ಷ ಭೇದವನ್ನು ಮರೆತು ನಿಮ್ಮಂತವರೆಲ್ಲ ಸೇರಿ ಈ DK ಶಿವಕುಮಾರ್ಗೆ ಅನ್ಯಾಯ ಆಗಬಾರ್ದು ಅಂತೇಳಿ ತಾವು ಪ್ರಾರ್ಥನೆ ಮಾಡಿದ್ರಲ್ಲ, ಇವತ್ತು ನಾನು ಈಚೆ ಬಂದು ಇವತ್ತು ಈ ಸೇವೆ ಮಾಡಲಿಕ್ಕೆ ನನಗೆ ಭಗವಂತ ಈ ಅವಕಾಶ ಕೊಟ್ಟಿದ್ದಾನೆ. ಈ ಸೇವೆ, ಈ ಚೇರು ದುರುಪಯೋಗ ಮಾಡ್ಕೊಳಕ್ ಹೋಗುದಿಲ್ಲ.
ಕಾಲೇಜಲ್ಲಿ ಇದ್ದಂಗೆ ಟಿಕೆಟ್ ಸಿಕ್ದವನು, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಹಾಕಿನ ಮುಂಚಿದಾಗೆ ಮಂತ್ರಿ ಆದವನು ನಾನು. ಐ ಹ್ಯಾವ್ ಸೀನ್ ಮನಿ ಇನ್ ಮೈ ಲೈಫ್. ಅಲ್ಟಿಮೇಟ್ ಆತ್ಮಸಾಕ್ಷಿ ಅನ್ನೋದಿರ್ಬೇಕಲ್ಲ, ಆತ್ಮಸಾಕ್ಷಿ ಪರವಾಗಿ ಇವತ್ತು ನಾ ಕೆಲಸ ಮಾಡಬೇಕು ಅಂತೇಳಿ ನಾನು ಕೂತ್ಕೊಂಡಿದ್ದೇನೆ. ನಾಳೆ ನೀವು ಇಲ್ಲೆಲ್ಲ ಬಂದು ಕೂತ್ಕೊಳ್ಬಹುದು, ನಾವು ಅಲ್ಲಿ ಬಂದು ಕೂತ್ಕೊಳ್ಬಹುದು. ನಿಮ್ಮಲ್ಲಿರೋರು ಎಷ್ಟೋ ಜನ, 5-6 ಜನ, ಯು ಕ್ಯಾನ್ ಬಿಕಮ್ ಚೀಫ್ ಮಿನಿಸ್ಟರ್. ನಥಿಂಗ್ ಇಸ್ ಪಾಸಿಬಲ್. ಪಾಲಿಟಿಕ್ಸ್ ಅಲ್ಲಿ 49 ಬಿಕಮ್ 0, 51 ಬಿಕಮ್ಸ್ 100. ಪಾಲಿಟಿಕ್ಸ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಯಾರು ಪರ್ಮನೆಂಟ್? ಈಗ ನಮ್ಮಲ್ಲೇ 50% ಈಗ ದಳದಿಂದ ಬಂದವರೆಲ್ಲ ನಮ್ಮಲ್ಲಿ ಮಂತ್ರಿಗಳಾಗ್ಬಿಟ್ಟವ್ರೆ. ಈಗ ಲಾಸ್ಟ್ ಎಲೆಕ್ಷನ್ ಯಡಿಯೂರಪ್ಪ ಬರ್ಬೇಕಾದ್ರೆ ನೋಡಿ, ಇವರೇ ಇದೇ ನಮ್ಮ ನರೇಂದ್ರ ಸ್ವಾಮಿ, ಇನ್ಯಾರು ಒಂದು 3-4 ಜನ, ಇವರೆಲ್ಲ ಸೇರ್ಕೊಂಡೆ ತಾನೇ ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಮಾಡಿದ್ರು. ಈಗ ನೀವು ನಮ್ಮ ಕಾಂಗ್ರೆಸ್ ಪಾರ್ಟಿ ಲೀಡರ್, ನೀವು ಅಲ್ಲೋಗಿ ಈಗ ನಮ್ಗೆ ವಿರೋಧ ಪಕ್ಷದ ನಾಯಕರು, ಈಗ ನೀವೇನು ಹೇಳ್ತಾರೆ ನಾವು ಬಯಸ್ಕೋಬೇಕು. ನಮ್ಮ ಹೋರಾಟಿ ಸಾಹೇಬರು ಅವರು ಇಂಡಿಪೆಂಡೆಂಟ್ ನೋಡಿದ್ರು, ದಳ ನೋಡಿದ್ರು, ಬಿಜೆಪಿ ನೋಡಿದ್ರು, ಈಗ ಮೇಲ್ಗಡೆ ನಾನ್ ಪಾರ್ಟಿ ನೋಡಿದ್ರು. ಸೊ ನಥಿಂಗ್ ಇಸ್ ಪರ್ಮನೆಂಟ್ ಇನ್ ಲೈಫ್. ಇವತ್ತು ನನ್ನ ಫ್ರೆಂಡ್, ಬೇರೆ ದಿನಕ್ಕೆ ಬರ್ತೀನಿ, ಟುಡೇ ಮೈ ಯಂಗ್ ಫ್ರೆಂಡ್ ವಾಸ್ ಎ ಶಿಷ್ಯರಿಪುರಂ ಕಾಲೇಜು, ಇವನು ಎಲೆಕ್ಷನ್ಗೆ ಹೋಗಿದ್ದೆ, ಹೋದ ತಕ್ಷಣ ಒಂದು ಕುದುರೆ ಇಟ್ಕೊಬಿಟ್ಟಿದ್ದ ಇವನು ಸಲೀಂ. ಓ ಸಾರಿ ಚೇರ್ಮನ್ ರೇ, ಐ ನೋ ದಟ್ ದಿಸ್. ವಿಧಾನ ಪರಿಷತ್ತಿನ ಭಾಷಣದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರನ್ನು ಕೊಂಡಾಡಿದ. ಇದು ಒಂಥರ ವ್ಯಂಗ್ಯದ ಕೊಂಡಾಡಿಕೆ. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ಪ್ರತಿಭಟನೆ ಮಾಡ್ತಾ ಇದೆ, ಪಾದಯಾತ್ರೆ ಮಾಡ್ತಾ. ಆ ಯೋಜನೆ ಆರಂಭಗೊಂಡಿದ್ದೇ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಅಂತ ಹೇಳೋದಕ್ಕೆ ಮುಖ್ಯಮಂತ್ರಿಗಳಂದ್ರು, ಕುಮಾರಸ್ವಾಮಿ ಕೆಲಸ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಬಿಡದಿ ಬಹಳ ಒಳ್ಳೆ ಯೋಜನೆ. ಇವತ್ತು ರಾಜಕೀಯವಾಗಿ ಏನೋ ಮಾತಾಡ್ತಾರೆ ಬಿಡಿ. ಬೆಂಗಳೂರು ಬೆಳೆಯುವಾಗ ಬಿಡದಿಯಂಥ ಯೋಜನೆಗಳ ಬೇಕು. ಕುಮಾರಸ್ವಾಮಿ ಕೆಲಸದ ಬಗ್ಗೆ ನಾನು ಮೆಚ್ಚುಗೆ ಸೂಚಿಸ್ತೇನೆ ಅಂದ್ರು. ಇಂಟ್ರೆಸ್ಟಿಂಗ್ಲಿ ವಾಜಪೇಯಿ ಅವರ ಕಾಲಾವಧಿಯನ್ನು ಹೊಗಳಿದ್ರು ಡಿ.ಕೆ. ಶಿವಕುಮಾರ್. ವಾಜಪೇಯಿ ಕಾಲದಲ್ಲಿ ಆದ ರಸ್ತೆ ಅಭಿವೃದ್ಧಿ ಯಾರೂ ಮರೆಯುವಂತಿಲ್ಲ. ಇಂಡಿಯಾ ಶೈನಿಂಗ್ ಅನ್ನುವ ಘೋಷವಾಕ್ಯ ಆವಾಗಲೇ ಬಂದದ್ದು. ಆವತ್ತು ರಸ್ತೆ ಅಭಿವೃದ್ಧಿ ಮಾಡಿರಲಿಲ್ಲ ಅಂದಿದ್ರೆ ಇವತ್ತು ಹಿಂಗಿರ್ತಿರ್ಲಿಲ್ಲ ಅಂತ. ಜೆ.ಎಚ್. ಪಟೇಲ್ರು ಕೂಡ ನೋಡಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, ಜೆ.ಎಚ್. ಪಟೇಲ್ ಇವತ್ತು ಇಲ್ಲದೆ ಇರ್ಬೋದು, ಕೆಲವ್ರಿಗೆಲ್ಲ ಗೊತ್ತಿದೆ. ನಾನು ಕೃಷ್ಣ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ, ಬಂಗಾರಪ್ಪನವ್ರ ಹತ್ರ ಕೆಲಸ ಮಾಡಿದ್ದೀನಿ, ಬೇರೆ ಸಿದ್ದರಾಮಯ್ಯನವ್ರ ಹತ್ರ ಕೆಲಸ ಮಾಡಿದ್ದೀನಿ. ಇನ್ನು ಬೇಕಾದಷ್ಟು ಚೀಫ್ ಮಿನಿಸ್ಟರ್ಗಳು ಕೂಡ ನೋಡಿದ್ದೀನಿ. ಕುಮಾರಸ್ವಾಮಿನ ನೋಡಿದ್ದೀನಿ, ಯಡಿಯೂರಪ್ಪ ನೋಡಿದ್ದೀನಿ. ಬಟ್ ಸಚ್ ಎ ಲಾರ್ಜ್ ಹಾರ್ಟೆಡ್ ಚೀಫ್ ಮಿನಿಸ್ಟರ್, ಆ ಹೃದಯ ಶ್ರೀಮಂತಿಕೆ ಇದ್ದಂಥ ಚೀಫ್ ಮಿನಿಸ್ಟರ್, ಇಟ್ ಈಸ್ ಜೆ.ಎಚ್. ಪಟೇಲ್ ಅನ್ನೋದನ್ನ ನಾನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಪೊಲಿಟಿಕಲಿ ವಿ ಮೈಟ್ ಹ್ಯಾವ್ ಡಿಫರೆನ್ಸಸ್ ಒಪಿನಿಯನ್, ಎಲ್ಲರನ್ನು ಕೂಡ ಪಾರ್ಟಿ ಪಕ್ಷ ಅಂತ ನೋಡ್ತಿರ್ಲಿಲ್ಲ. ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ, ಕುಮಾರಸ್ವಾಮಿ ಪೊಲಿಟಿಕಲಿ ಎಸ್ ವಿ ಮೇ ಡಿಫರ್, ಬಟ್ ಕುಮಾರಸ್ವಾಮಿ ಅವರ ಯೋಜನೆ ಕೂಡ ಇವತ್ತು ನಾನು ಒಪ್ತೇನೆ. ಇವತ್ತೇನು ಅವತ್ತಿನ ಕಾಲದಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಆಗಬೇಕು, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ನೈಸ್ ಟೀಕೆ ಮಾಡ್ತಾ ಇರ್ಬೋದು, ನೈಸ್ ಆಡಳಿತ ಸರಿ ಇಲ್ಲದೆ ಇರ್ಬೋದು, ಆ ಯೋಜನೆಗೆ ಸಿಗ್ನೇಚರ್ ಹಾಕಿ ಅವರು ಮಾಡಿ ಆ ನೈಸ್ ಆಗಬೇಕು ಅಂತೇಳಿ ಅವತ್ತು ಮಾಡಿದ್ರಲ್ಲ. ಇವತ್ತು ನೈಸ್ ರೋಡ್ ಇಲ್ಲ ಅಂದಿದ್ದರೆ ಬೆಂಗಳೂರು ಏನಾಗ್ತಿತ್ತು ಅಂತ ತಾವು ಯೋಚನೆ ಮಾಡಿ. ದಿ ಪ್ಲಾನಿಂಗ್ ವಾಟ್ ಎವರ್ ದೇವೇಗೌಡರು ಹ್ಯಾಡ್ ಆನ್ ದಟ್ ಡೇ, ಇಟ್ ಇಸ್ ಎ ವೆರಿ ಗ್ರೇಟ್. ಆಮೇಲೆ ಅಗ್ರಿಕಲ್ಚರ್ ಅಲ್ಲಿ ಇರಿಗೇಷನ್ ಅಲ್ಲಿ ಅವ್ರು ಮಾಡಿದಂತ ಕೆಲವು ಚಿಂತನೆಗಳಿತ್ತಲ್ಲ, ನೀರಾವರಿಗೆ ಒಬ್ಬ ರೈತನ ಮಗ ಅಂತ ಹೇಳಿ ಹೆಸರು ಬರ್ಬೇಕಾದ್ರೆ ಸುಮ್ಮನೆ ಬರುವುದಿಲ್ಲ. ಆ ಕಮಿಟ್ಮೆಂಟ್ ಇದ್ರೆ, ಆ ಭಾವನೆ ಇದ್ರೆ ಮಾತ್ರ ಬಲಿಕ್ ಸಾಧ್ಯ. ಕುಮಾರಸ್ವಾಮಿ ವಿಷನ್ ಆಲ್ಸೋ ವಾಸ್ ವೆರಿ ಗುಡ್. ಇವತ್ತು ನಾವೆಲ್ಲ ಟೀಕೆ ಮಾಡ್ತಾ ಇದ್ದಾರೆ ಇದನ್ನ ಬಿಡದಿ ಮತ್ತೊಂದು ಬಗ್ಗೆ. ನಾನು ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ, ಬಿಡದಿ ವಿಚಾರ ಆಮೇಲೆ ನಿಧಾನಕ್ಕೆ ಮಾತಾಡೋಣ, ನೀವೇ ಬೇಕಾದ್ರೆ ತೆಗೆದುಕೊಂಡು ಬನ್ನಿ, ವಿಲ್ ಡಿಸ್ಕಸ್ ಅದು. ಬಟ್ ದಿ ಪ್ಲಾನಿಂಗ್ ಇದೆಯಲ್ಲ, ದಟ್ ವಾಸ್ ವೆರಿ ಗುಡ್. ಪೆರಿಫೆರಲ್ ರೋಡ್ ಮಾಡಬೇಕು ಅಂತಾನು ಏನು ಅವತ್ತಿನ ಕಾಲದಲ್ಲಿ ನೋಟಿಫಿಕೇಶನ್ ಆಗಿತ್ತಲ್ಲ, ಈ ಕನೆಕ್ಷನ್ ಪೆರಿಫೆರಲ್ ರೋಡ್ 2 ಮಾಡಬೇಕು ಅಂತಿತ್ತಲ್ಲ, ಬಹುಶಃ ಅವತ್ತಿನ ಕಾಲದಲ್ಲೇ ಯೋಜನೆ ಮಾಡಿದ್ರು. ಇಂಪ್ಲಿಮೆಂಟ್ ಮಾಡಕ್ಕೆ ಏನೇನು ತೊಡಕು ಬಂತೋ ಇಲ್ಲ, ಅವ್ರ ಟೈಮ್ ಸಿಕ್ಕಿಲ್ವೋ. ಇವನ್ 5 ಟೌನ್ಶಿಪ್ಸ್ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಡೀ ವಿಶ್ವ ಇವತ್ತು ಮೋದಿ ಸಾಹೇಬರು ಅಲ್ಲೊಂದು ಸಿಟಿ ಮಾಡಿದ್ದಾರೆ. ಏನ್ ಸಿಟಿ ಅದು?
ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ಅಲ್ಲಿ ಹೋಗಿ ನೀವು ನೋಡಬೇಕು. ಇವತ್ತು ಕುಮಾರಸ್ವಾಮಿ ಅವರ ದೊಡ್ಡ ಪ್ಲಾನ್ ಇತ್ತಲ್ಲ, ರಿಂಗ್ ರೋಡ್ ತರಬೇಕು, ಇದನ್ನ 5 ಸಿಟಿ ಮಾಡಬೇಕು ಅಂತಿತ್ತಲ್ಲ. ಇಟ್ ಇಸ್ ಎ ಗ್ರೇಟ್ ಪ್ಲಾನ್. ಪಾಪ ಏನೋ ಕೆಲವು ಒತ್ತಡದ ಮೇಲೆ ಅವರು ರಾಜಕಾರಣ ಮಾತಾಡ್ತಾರೆ, ಅದಕ್ಕೆ ನಾನು ಬೇಜಾರು ಮಾಡ್ಕೊಳಕಲ್ಲ. ಅವ್ರು ಮಾಡ್ಲಿ, ನಾವೇನು ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ರೆಕ್ಟಿಫೈಡ್, ನಥಿಂಗ್ ಇನ್ ಹಾಸ್ಟೆಲ್. ಆ ಸಂದರ್ಭದಲ್ಲಿ ವಾಜಪೇಯಿ ಸಾಹೇಬರು ಬಂದಿದ್ರು ಇನಾಗ್ರೇಷನ್ ಬಂದಾಗ. ಅವ್ರು ಹೇಳಿದ್ರು 4 ಪ್ರೈಮ್ ಮಿನಿಸ್ಟರ್ಗಳು ಬಂದಿದ್ರು. ಜಪಾನ್ ಪ್ರೈಮ್ ಮಿನಿಸ್ಟರು, ಚೈನಾ ಪ್ರೈಮ್ ಮಿನಿಸ್ಟರು, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರು, ಪೋಲ್ಯಾಂಡ್ ಪ್ರೈಮ್ ಮಿನಿಸ್ಟರ್, ಇಷ್ಟು ಜನ ಬಂದಿದ್ರು ವಿತಿನ್ 3 months. ಅವ್ರು ಹೇಳಿದ್ರು ಕೃಷ್ಣ ಅವ್ರ ಗೌರ್ಮೆಂಟ್ ಆಗ, ದೇರ್ ವಾಸ್ ಅ ಟೈಮ್ ಅಧ್ಯಕ್ಷರೇ, ದಿ ವರ್ಲ್ಡ್ ಲೀಡರ್ಸ್ first used to come to Delhi, then they used to go to Calcutta, they used to go to Mumbai, they used to go to Chennai, then they used to go to different part of the world. Now the situation has changed. Now all those world leaders are first coming to Bangalore, then they're coming to Delhi ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದಂತ ಮಾತು. ಅವರ ಕಾಲದಲ್ಲಿ ಇವತ್ತು ಏನಾದ್ರು ಟ್ರಾನ್ಸ್ಫರ್ಮೇಷನ್ ಆಗಿತ್ತು ಅಂತಂದ್ರೆ, ಗೋಡಲ್ ಟ್ರಯಾಂಗಲ್ ಅಂತ ರೋಡ್ ಏನಾದ್ರು ಮಾಡಲಿಲ್ಲ ಅಂತಿದ್ರೆ ಇಡೀ ದೇಶದಲ್ಲಿ ಇಂಥ ರಸ್ತೆ ವ್ಯವಸ್ಥೆ ಇರಲಿಲ್ಲ. ದಿ ಕಾಂಟ್ರಿಬ್ಯೂಷನ್ ಆಫ್ ವಾಜಪೇಯಿ, ಈ ಕುಡ್ ನಾಟ್ ಸಕ್ಸೀಡ್. ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಇಂಡಿಯಾ ಇಸ್ ಶೈನಿಂಗ್ ಅಂತ ಬಂತು, ಬಟ್ ಅವರ ಕಾರ್ಯಕ್ರಮನ ನಾವು ಯಾರು ಕೂಡ ಅಲ್ಗಳ್ಲಿಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ, ಈಗ ನಾನು ಅವತ್ತು ಟೌನ್ಶಿಪ್ ನ ಮಾಡ್ಲೇ ಬೇಡ, 5 ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ಯಾರು? ಯಾರು? ಕುಮಾರಸ್ವಾಮಿ ಅವರು. ನಾನೆಲ್ಲ ತೀರ್ಮಾನ, ಅದು ಬಿಡಿ, ಅದನ್ನ ಮಿಕ್ಕಿದ ಮೇಲೆ ಚರ್ಚೆ ಮಾಡೋಣ. ವಿ ವಿಲ್ ನಾಟ್, ಅವರ ಕಲ್ಪನೆ ಇತ್ತಲ್ಲ, ಅವರ ವಿಷನ್ ಇತ್ತಲ್ಲ, ಆ ವಿಷನ್ ನ ಮುಂದುವರಿಸ್ತಾ ಇದೀವಿ. ಅದಕ್ಕೆ ಬೇರೆ ತಪ್ಪು ನೆಪ್ಪುಗಳನ್ನ ಬೇಕಾದ್ರೆ ನೆಕ್ಸ್ಟ್ ವಿಚಾರದಲ್ಲಿ ನಾವೆಲ್ಲ ಮಾತಾಡೋಣ. ಜೆ.ಎಚ್. ಪಟೇಲ್ರು ಕೂಡ ನೋಡಿದ್ದೀನಿ ಇವತ್ತು ಹೇಳ್ತಾ. ಇವತ್ತಿನ ಅಧಿವೇಶನದ ಮತ್ತೊಂದು ವಿಶೇಷ ಅಂದ್ರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದದ್ದು. ನೆನ್ನೆ ಬರಲಿಲ್ಲ ಅವರು. ಎರಡನೆಯ ದಿನದ ಕಲಾಪಕ್ಕೆ ಸಿದ್ದರಾಮಯ್ಯನವರು ಬಂದು ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ಮುಗಿದ ಮೇಲೆ ಬಂದು ಆಡಳಿತ ಪಕ್ಷದ ಸದಸ್ಯರು ಕೂರುವಲ್ಲಿ ಕೊನೆಯ ಸಾಲಿನಲ್ಲಿ ಕೂತ್ಕೊಂಡಿದ್ರು. ಅನೇಕ ಶಾಸಕರು ಅವರ ಹತ್ರ ಹೋಗಿ ಮಾತಾಡ್ತಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಚರ್ಚೆ ಮಾಡಿದ್ರು. ಸ್ಕ್ರೀನ್ ಮೇಲೆ ಮಾರ್ಕ್ ಮಾಡಿದ ಜಾಗವನ್ನು ನೋಡ್ತಾ ಇದ್ದೀರಿ, ಅಲ್ಲಿ ಕುಳಿತಿದ್ರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.